ಇದು ಡಾಂಬರ ಆಟ ಐತೆ ಡಾಂಬರ ಆಟ ಇಕ್ಕಿದ ಹೌದ್ರಿ ಅದಕ್ಕೆ ನಮ್ಮ ಕವಿ ಹೇಳುತ್ತಾನೆ ವಿದ್ಯಾಗ ಹಾ ಏ ಡಂಬರ ಆಟದಂಗ ಪ್ರಪಂಚದ ಆಟ ಹುಡುಗಿ ಜಂತರ್ ಲಗ ಅಂತರ ಲೋಗದಿಯ ಮತ್ತೊಮ್ಮೆ ಕೇಳ ಜಂತರ್ ಲಗ ಅಂತರ ಲೋಗದಿಯ ಗರವಗಣಿ ನಡೆಸಿ ಮರವ ಮಿನಿ ಹೂಡಿ ಅದರ ಮ್ಯಾಲ ನಡೆದ ಓಡ್ಯಾಡಿದೆಯ ಗರವಗಣಿ ನಡೆಸಿ ಮರವ ಮಿನಿ ಹೂಡಿ ಅದರ ಮ್ಯಾಲ ನಡೆದ ಓಡ್ಯಾಡಿದೆಯ ಉಜಗಲ್ಲಿಂದ ಹುಟ್ಟಿ ಬಂದ ಖುಷಿಗೆ ನಾವು ಅಂಜಿಕ್ಯಾಕ ಮುಂದೆಯಿಂದ ಮತ್ತೊಮ್ಮೆ ಕೇಳ ಸಾವು ಅಂಜಿಕ್ಯಾಕ ಮುಂದೆಯಿಂದ ಏ ಹಿಂದು ಸತ್ತಂಗ ಏನ ಮುಂದು ಸಾವುದ ಅದಕ್ಕ ಅಂಜಿದರೆ ನಾಗುವದ ಹಿಂದು ಸತ್ತಂಗ ಏನ ಮುಂದು ಸಾವುದ ಅದಕ್ಕ ಅಂಜಿದರೆ ನಾಗುವದ ದೇಶದೊಳಗ ಇದು ಹೇಷ ಸಂಸಾರ ಆಶಕ್ ಬಿದ್ದಾಗ ಆಶಾಗುವದ ಮತ್ತೊಮ್ಮೆ ಕೇಳ ಆಶಕ್ ಬಿದ್ದಾಗ ಶಾಗುವದ ನಾವೇನ ನೀವೇನ ಯಾವಾದರೇನ ಹಾವೇನಂಗ ನಾಡುವದ ಅದಕ್ಕ ಕವಿ ಹೇಳ್ತಾನ ನಾವೇನ ನೀವೇನ ಯಾರ ಆದರೇನ ಹಾವೇನ ಹಂಗ ಹರಿದಾಡುವದ ತಮ್ಮ ಸಾವಕಾಶ ತಗ ಮೈಕ್ ಅದು ಕೆಡವಿ ಯಾಕ ವಿದ್ಯಾಶ್ರೀ ಮೇಲೆ ಸಿಟ್ಟು ಅದು ಬಂದೈತೇನ ಅದಕ್ಕ ಹೇಳ್ತಾರ ಜ್ಞಾನಿಗಳ ನಾವೇನ ನೀವೇನ ಯಾವ ಆದರೇನ ಹಾವೇನ ಹಂಗ ಹರಿದಾಡುವದ ಯಾಕಂದ್ರ ಈಗ ಹೆಂಗಾಗೈತಿ ನನ್ನ ಮಾತಿನ ಮ್ಯಾಲ ನಿಂದು ಇಲ್ಲ ನಿನ್ನ ಮಾತಿನ ಮ್ಯಾಲ ನಾ ಇಲ್ಲ ನನ್ನ ಮನಸ್ಸಿಗೆ ಏನೋ ಬರ್ತೈತಿ ನಾನ ಮಾಡೋದೈತಿ ನಿನ್ನ ಮನಸ್ಸಿಗೆ ಏನೋ ಬರ್ತೈತಿ ನೀನ ಮಾಡೋದೈತಿ ಹಂಗ ಜಗತ್ತದಾಗ ನಮಗೇನು ತಿಳಿತೈತಿ ಹಂಗ ಹಾವಿನ ಹಂಗ ಹರಿದಾಡೋದೈತಿ ಅಂತೇಳಿ ಕವಿ ಹೇಳಾಕೈತಾನ ಆದ್ರ ನೀ ಹರಿದಾಡಿ ಇಲ್ಲ ಅಂತಿಲ್ಲ ಆದ್ರ ಹೆಂಗ ಹರಿದಾಡ್ಬೇಕಾಗೈತಿ ಗಂಡ ಅನ್ನುವಂತದ ಪತಿನ ಮಾಡಕ್ವಾ ಆ ಪತಿದಿಂದ ಗುರುನ ಮಾಡಕ್ವಾ ಆ ಪತಿನ ಗುರುನ ಮಾಡಕ್ವ ಅಂದ ಆ ಗುರುವಿನಿಂದ ನೀ ಮುಕ್ತಿ ದೊರೆಯ ವಿದ್ಯಾಶ್ರೀ ಹಾಕತ್ತ ಅಂತಲೇ ಈಗ ವಿದ್ಯಾ ಏನ್ ಹೇಳಾಕೈತಾಳ ತಮ್ಮ ಏ ಒಟ್ಟ ನನಗ ಗಂಡ ಬ್ಯಾಡ ನಾಕೈತಾಳ ಏನಂತಾಳು ಒಟ್ಟ ನನಗ ಗಂಡ ಬ್ಯಾಡ ಅಂತಾಳ ಗಂಡರ ಬ್ಯಾಡ ಅಂತ ಹೇಳ್ತಾಳು ಮತ್ತ ನಾ ಹಡದನ್ಯರ ತಿಳಾಕೈತಾಳ ಹೆಂಗ್ರಿ ದೈವದವ್ರ ಗಂಡಿಲ್ಲದ ಹೆಂಗ ತಯಾರಾಕೈತಿ ಗಂಡರ ಒಮ್ಮೆ ಬ್ಯಾಡ ಅಂತ ಹೇಳ್ತಾಳ ಏ ಗಂಡ ಇರ್ಲಾರ್ದನ ಹಡದನ್ಯ ತಿದನು ಹೇಳ್ತಾಳ ಹೆಂಗಾಕೈತಿ ತಮ್ಮ ಹಂಗ ಆಗಂಗಿಲ್ಲದ ಯಾಕಂದ್ರ ಗಂಡ ಇರ್ಲಾರ್ದ ಹಡ್ಯಾಕ ಬರಂಗಿಲ್ಲ ವಿದ್ಯಾ ಒಮ್ಮೆ ಹಡದನ್ಯ ತರ ಹೇಳ್ತಿ ಒಮ್ಮೆ ಗಂಡನ ಮಾಡ್ಕೊಂದಿಲ್ಲ ಅಂತ ಹೇಳ್ತಿ ಅದಕ್ಕ ಈ ವಿದ್ಯಾನ ಮಾತು ನೋಡ ಅಂತ ಒಂದು ಮಾತು ನೆನಪಾಗಕತ್ತೈತ ತಮ್ಮ ಒಟ್ಟ ಗಂಡ ಇರ್ಲಾರ್ದನ ಹಡದನ್ಯ ಹೇಳಾಕೈತಾಳು ಹಂಗ ಏನಾಗಿತ್ತಂದ್ರ ಒಂದು ಊರಾಗ ಈ ವಿದ್ಯಾನಂತ ಒಬ್ಬ ಹೆಣ್ಮಗಳಿದ್ದಳತ್ತ ತಮ್ಮ ಅಕ್ಕಿ ಗಂಡ ಸತ್ತ 10 ವರ್ಷ ಆಗಿತ್ತ
ಯಾಕೆ ಇದನ್ನ ಹೇಳ್ಬೇಕಾಗೈತಿ ಯಾಕ ಏ ಗಾಂಡರ ಎಲ್ಲ ಹೇಳ್ತಾಳು ಹೌದ್ರಿ ಮಗನ ಮಾತ್ರ ಹಡದನೆ ಹೇಳಾಕೈತಾಳ ತಮ್ಮ ಹೇಳಾಕತ್ತಾಳ ಗಾಂಡ ಇಲ್ಲ ಹೇಳ್ತಾನೆ ಹೇಳ್ತಾಳು ಒಮ್ಮೆ ಹಡದಾನೆ ಅಂತ ಒಮ್ಮೆ ಹೇಳ್ತಾಳು ಅದಕ್ಕ ಹೆಣ್ಮಗಳ ಗಾಂಡ ಸಾತ್ 10 ವರ್ಷ ಆಗಿತ್ತ ಗಾಂಡ ಸಾತ್ 10 ವರ್ಷ ಆದ್ಮೇಲೆ ಮಾತು ಹೊಟ್ಟಿಲೆ ನಿಂತಿಳತ್ತಿ ಹೆಣ್ಮಗಳು ಏನಾಗಿತ್ತ ಗಾಂಡ ಸಾತ್ 10 ವರ್ಷ ಆದ್ಮೇಲೆ ಮಾತು ಹೊಟ್ಟಿಲೆ ನಿಂತಿಳತ್ತ ಹೊಟ್ಟಿಲೆ ನಿಂತ ಮೇಲೆ ಮತ್ತಿದ ಊರ ಮಂದಿಗೆಲ್ಲ ಗೊತ್ತಾಗುದಿಲ್ಲ ಊರ ಮಂದಿಗೆಲ್ಲ ಗೊತ್ತಾತು ಗೊತ್ತಾಗಿ ಮಶೀಬ್ನಾಳ ವಿದ್ಯಾನ ಕೇಳಿರತ್ತ ಏನ ವಿದ್ಯಾಶ್ರೀ ಅಲ್ಲ ನಿನ್ನ ಗಂಡ ಸಾತಾರ 10 ವರ್ಷ ಆಗೈತಿ ಮಾತು ಹೊಟ್ಟಿಲೆ ನಿಂತೈತಿ ತಂಗಿ ಹೆಂಗ ಏನಿದ ತಗದ ಅಂದ್ರತ್ ಅವ್ರು ಅಂದಾಗ ಈಕಿ ವಿದ್ಯಾ ಏನದಳತ್ತ ತಮ್ಮ ಏ ನೀವ್ ಯಾರು ನನಗೆ ಹೇಳಾಕ ಸಂಬಂಧ ಇಲ್ಲ ಅಂದಳತ್ತ ನೀವ್ ಯಾರು ನನಗೆ ಹೇಳಾಕ ಸಂಬಂಧ ಇಲ್ಲ ಅಂದಾಗ ಮತ್ತ ಊರ ಮಂದಿ ಹಂಗ ಬಿಡ್ತಾರ ತಮ್ಮ ಈಕಿನ ಏನ ನಮ್ಮೂರಾಗ ನಿನ್ನಂತಕ್ಕೆ ಒಬ್ಬಾಕಿದ್ರ ಅಂದ್ರ ನಮ್ಮೂರ ಕೆಟ್ಟ ಹೋಗತಿ ಇದನ್ನ ಬ್ಯಾಡಾಗಪ್ಪ ಅಂದಕಿನ ಏನ್ ಮಾಡಿರತ್ತ ಈಕಿನ ಪಂಚಾಯತಿ ಕಾಟಿ ಕರ್ಕೊಂಡ್ ಹೋದ್ರತ್ತ ತಮ್ಮ ಯಾರನ ಈ ಮಶೀಬನಾಳ ವಿದ್ಯಾನ ಪಂಚಾಯತಿ ಕಾಟಿ ಕರ್ಕೊಂಡ್ ಹೋದ್ರತ್ತ ಕರ್ಕೊಂಡ್ ಹೋಗಿ ಹಿರಿಯಾರ ಕೇಳಿರತ್ತ ಮಶೀಬನಾಳ ವಿದ್ಯಾನ ಏನ ತಂಗಿ ನಿನ್ನ ಗಂಡ ಸಾತ್ 8 ವರ್ಷ ಆಗೈತಿ ವಿದ್ಯಾ ಅಂದಾಗ ಈಕ ಏನಂದಳತ್ತ ಯಾಕ್ರಿ ನನ್ನ ಗಂಡ ಸಾತ್ 10 ವರ್ಷ ಆಗಿರ್ಬೇಕು ಯಾಕ ಅಂದಳತ್ತ ಅಂದಾಗ ಅವ್ರ ಹಿರಿಯಾರ ಅಂದ್ರತ್ತ ಏನ ತಂಗಿ ಗಂಡ ಸಾತ್ 10 ವರ್ಷ ಆಗೈತಿ ಅಂತ ಹೇಳ್ತಿ ಮತ್ತ ಹೊಟ್ಟಿಲೆ ಆಗೇದಿ ಹೆಂಗ ಇದ್ರ ತಗದ ಅಂದ್ರತ್ತ ಅವ್ರ ಬಸ್ತಾನಿ ಹಂಗಂದಾಗ ಈಕಿ ವಿದ್ಯಾ ಏನಂದಳತ್ತ ಏನ್ರಿ ನನ್ನ ಗಂಡ ಸಾತ್ 10 ವರ್ಷ ಆಗಿರಬೇಕು ನನ್ನ ಗಂಡ ಸಾತ್ 10 ವರ್ಷ ಆಗಿರ್ಬೇಕು ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸಾತಾರ ನಂದಳತ್ತ ನನ್ನ ಗಂಡ ಸಾತ್ 10 ವರ್ಷ ಆಗಿರ್ಬೇಕು ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸಾತಾರ ನಂದಳತ್ತ ತಮ್ಮ ಈಕಿ ಅದಕ್ಕ ವಿದ್ಯಾ ಗಂಡ ಇಲ್ಲದ ಹಡದನೆ ಅಂತ ಹೇಳಬೇಡ ಗಂಡನ ಮಾಡ್ಕೊಂಡ್ ಹಡದನೆ ಅಂತ ಹೇಳ ಅದಕ್ಕೊಂದು ಹೆಸರು ಬೇರೆ ಐತಿ ಮತ್ತ ನೀ ಗಂಡ ಇರ್ಲಾರ್ದ ಹಡದನೆ ಅಂದ್ರ ಹಿಂಗ ಹಡಿತಿ ಅದಕ್ಕೆ ನಿನಗೆ ವಿಸ್ತಾರವಾಗಿ ಹೇಳೇನಿ ಹುಡುಗಿ ಅದಕ್ಕೆ ಇನ್ನು ಮುಂದೆ ಬಂದ ಗಂಡ ಇದ್ದ ಹಡದನೆ ಅಂತ ಹೇಳು ಅಂದ್ರ ಅದನ್ನ ಮುಂದೆ ಒಂದು ಬಾಳ್ವೆ ಮಾಡೋಕ ಮತ್ತ ಗಂಡ ಇರ್ಲಾರ್ದನ ಹಡದನೆ ಅಂದ್ರ ಇದೇಗೇನು ಹೇಳೇನಿ ನೋಡು ಈ ಹಾದಿ ನಿನಗ ಬರ್ತೈತಿ ಅದಕ್ಕೆ ಹಂಗೇನು ಮಾಡಕ್ ಹೋಗಬೇಡ ಆಕಿ ಏನಂತಾಳ ತಮ್ಮ ಏನಂತಾಳಂದ್ರ ಒಟ್ಟು ಮನಿನ ಅಂದೈತಿ ಅಂತಾಳ ಮನಿನ ಅಂದೈತಿ ಅಂತಾಳ ವಿದ್ಯಾಶ್ರೀ ಏ ಮನಿ ಅಂದ್ರ ಯಾವ್ದತ್ತ ತಿಳಿದೀನಿ ತಮ್ಮ ಇವತ್ತೇನಿದೆ ಶರೀರ ಅನ್ನುವಂತ ಮನಿ ಐತಲ್ಲ ಈ ಶರೀರ ಅನ್ನುವಂತದ ಮನಿ ವಿದ್ಯಾಶ್ರೀ ಐತ ಅದಕ್ಕ ಶರೀರ ಅಂದ್ರ ಹೆಚ್ಚೈತಿ ಅಂತ ಹೇಳಾಕೈತಿ ಆಳ ಅದಕ್ಕ ಆಕಿಗೆ ಹೇಳ್ಬೇಕಾಗೈತಿ ಏನಂತ ವಿದ್ಯಾಶ್ರೀಗಿ ಯಾಕಂದ್ರ ಮನಿ ನಂದೈತಿ ಅಂತ ನೀ ಹೇಳ್ತಿ ಅಂದ ಬಳಕ ಈ ಮನಿ ಕಟ್ಟಿದವ ಒಬ್ಬ ಬೇಕಲ್ಲ ಈಗ ಸದಾ ನಮಗ ಮನಿ ಕಾಣತೈತಿ ತಮ್ಮ ಇಲ್ಲಿ ಈ ಮನಿ ಕಾಣತೈತಿ ಅಂದ್ರ ಆ ಮನಿ ಕಟ್ಟಿದವ ಒಬ್ಬ ಮಾಲಕ್ ಇರ್ತಾನೋ ಇಲ್ಲೋ ಏನ ಮಾಲಕ ಮನೆ ಮೊದಲು ಏನ ಮನಿ ಮೊದಲು ಮೊದಲ ಮಾಲಕ ಹಿಂದಾಗಡೆ ಮನಿ ಹಂಗ ನನ್ನ ಪರಮಾತ್ಮ ಅನ್ನುವಂತ ಮಾಲಕ್ ಅದಾನ ವಿದ್ಯಾ ನಿನಗ ಆ ಮಾಲಕ್ ಇದ್ದಾಗ ಶರೀರ ಅನ್ನುವಂತ ಮನಿ ಹಿಂದಾಗಡೆ ಯಾರದಿಂದ ಆ ನನ್ನ ಪರಮಾತ್ಮನಿಂದ ನಿನ್ನ ಮನಿ ತಯಾರಾಗೈತಿ ಹಿಂದಾಗಡೆ ಅನ್ಕೋತಾನ ನಿನ್ನ ಮನಿ ಇಲ್ಲ ಆ ನಿನ್ನ ಮನಿ ಕಟ್ಟಿದ ಮಾಲಕ ಮೊದಲ ಹಿಂದಾಗಡೆ ನಿನ್ನ ಮನಿ ಮನಿ ಅಂತೇಳಿ ಮೊದಲು ಹೇಳಾಕ್ ಹೋಗಬೇಡ ನಿನ್ನ ಮನಿ ಹಿಂದಾಗಡೆ ಐತಿ ಅದಕ್ಕೆ ಏನ್ ಹೇಳ್ತಾಳು ಏ ರಕ್ತ ನಂದ ತೊಗಲ ನಂದ ಮಾಂಸ ನಂದ ರೋಮ ನಂದ ನೀದೇನೈತಿದ್ರಾಗ ನಿಮ್ಮ ಅಪ್ಪನ ಕೂನಿ ಏನೈತಿ ಎಲ್ಲಿದ ನಾವು ಅಂತ ಕೇಳ್ತಾಳ ತಮ್ಮ ಅದಕ್ಕೆ ರಕ್ತ ನಂದ ತೊಗಲ ನಂದ ಮಾಂಸ ನಂದ ರೋಮನ ಆತತ್ ನೀ ಹೇಳ್ತಿ ಅಂದ ಬಳಕ ಒಂದಾನೊಂದು ಟೈಮ್ದಾಗ ಏನಾಗಿತ್ತು ಕೈಲಾಸದಾಗ ಪಾರ್ವತಿ ಪರಮಾತ್ಮ ಕೂತಿದ್ರತ್ತ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಸನ್ಮುಖ ಅನ್ನುವಂತವ್ ಏನ್ ಮಾಡ್ತಿದತ್ತ ಇಡೀ ಸೃಷ್ಟಿ ಸುತ್ತಾದ ಬರವತ್ತ ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಸೃಷ್ಟಿ ಸುತ್ತಾದ ಬರವ ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡವ ಅದು ಹೆಂಗ ಬಲಗೈಲಿ ಒಂದ ಕೈಲಿ ನಮಸ್ಕಾರ ಮಾಡ್ತಿದ್ದ
ಇದನ್ನ ನೋಡಿ 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 ಏನಾತು ಏನ ಒಂದಾನೊಂದು ಟೈಮ್ದಾಗ ಪಾರ್ವತಿಗೆ ಹುಚ್ಚ ಹೈತದ ತಮ್ಮ. ಹೌದ್ರಿ ಇವ್ ಬರ್ತಾನ ಸೃಷ್ಟಿ ಸುತ್ತ ಆಯ್ತಾನ ಪರಮಾತ್ಮಗ ಒಬ್ಬಗೆ ನಮಸ್ಕಾರ ಮಾಡ್ತಾನ. ಇದನ್ನ ನೋಡಿ 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 ಪಾರ್ವತಿಗೆ ಹುಚ್ಚ ಹತ್ತಿ ಒಂದ್ ದಿನ ಪರಮಾತ್ಮನ ಕೇಳಿಳತ್ತ ಪಾರ್ವತಿ, ಏನ್ರಿ ಪರಮಾತ್ಮ ಇವ ಸನ್ಮುಖ ಬರ್ತಾನ ಸೃಷ್ಟಿ ಸುತ್ತ ಆಯ್ತಾನ ನಿಮಗ ಒಬ್ಬಗ ನಮಸ್ಕಾರ ಮಾಡ್ತಾನ ಬಲಗೈಲಿ, ನನಗೆ ಯಾಕೆ ನಮಸ್ಕಾರ ಮಾಡಂಗಿಲ್ಲ ಅಂತ ತಪ್ಪ ನಾ ಏನು ಮಾಡೀನಿ ಅಂದಳತ್. ಅಂದಾಗ ಅವ್ ಭಗವಂತ ಅಂದತ್ತ, ಏ ಅದ ನಿನಗ ಅವಾಗ ಬಿಟ್ಟು ವಿಷಯ ಹೋಗಿ ಅವನ ಕೇಳೋಗು ಅಂದತ್ತ. ಅಂದಾಗ ಈಕೇನು ಮಾಡ್ಲತ್ತ ಪಾರ್ವತಿ, ಹೋಗಿ ಸನ್ಮುಖನ ಕೇಳತ್ತ. ಕೇಳ್ತಾಳ್ರಿ ಏನು ಸನ್ಮುಖ ಸೃಷ್ಟಿ ಎಲ್ಲ ಸುತ್ತಾದ ಬರ್ತೀನಿ ನಿಮ್ಮ ಅಪ್ಪಗ ಒಬ್ಬಗೆ ನಮಸ್ಕಾರ ಮಾಡ್ತಿ, ಯಾಕ ನೀ ನನಗ ನಮಸ್ಕಾರ ಮಾಡಂಗಿಲ್ಲ ಅಂತ ಕೇಳತ್ತ. ಕೇಳಿದಾಗ ಅವಾಗ ಪರಮಾತ್ಮ ಅಂದತ್ತ, ಏ ತಾಯಿ ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂದತ್ತವ. ಹೌದು, ನಿನಗ ನಮಸ್ಕಾರ ಮಾಡಂಗಿಲ್ಲ. ಯಾಕ ಮಾಡಂಗಿಲ್ಲ ಅಂದ್ರ ಯಾಕಂದ್ರ ನನ್ನ ಹುಟ್ಟಿಸಿದವ ನಮ್ಮ ಅಪ್ಪ, ಸಲವಾವ ನಮ್ಮ ಅಪ್ಪ, ಜ್ವಾಕಿ ಮಾಡಿದವ ಅವ, ತಿನ್ಸವ ಉಣಸವ ಅವ, ಎಲ್ಲಾ ಮಾಡವ ನಮ್ಮ ಅಪ್ಪ ಅಂದ ಬಳಕ ಅವನ ಬಿಟ್ಟು ನಮ್ಮ ಅತ್ತಬ್ಬಗ ನಮಸ್ಕಾರ ಮಾಡಂಗಿಲ್ಲ. ಹಂಗ ತಾಯಿ ನಾ ನಿನಗ ನಮಸ್ಕಾರ ಮಾಡಂಗಿಲ್ಲ ಅಂದಾಗ ಅವಾಗ ಸನ್ಮುಖಗ ಪಾರ್ವತಿ ಹೇಳ್ತ, ಯಾಕಂದ್ರ ನಿನಗ ನಮಸ್ಕಾರ ಮಾಡಂಗಿಲ್ಲ ಅಂದ್ರ ಈ ಪಾರ್ವತಿ ಸುಮ್ಮ ಕುಂಡಬೇಕಲ್ಲ. ಸುಮ್ಮ ಕುಂಡಲಿಲ್ಲ. ಏನ್ ಮಾಡ್ತಾಳ ಅಂದ್ರ ಪರಮಾತ್ಮನ ಜೋಡಿ ವಾಕ್ವಾದಕ್ಕೆ ಬಿದ್ದಂಗ ಸನ್ಮುಖನ ಜೋಡಿ ವಾಕ್ವಾದಕ್ಕೆ ಬೀಳ್ತಾಳ. ಏ ಸನ್ಮುಖ ನೀ ನನಗ ನಮಸ್ಕಾರ ಮಾಡಂಗಿಲ್ಲ ಅಂದ್ರ ನಿನ್ನ ಮ್ಯಾಲಿನ ಚರ್ಮನ ಅಂದೈತಿ, ರೋಮನ ಅನ್ನೋದಾವ, ತೊಗಲನ ಅಂದೈತಿ, ಚರ್ಮನ ಅಂದೈತಿ, ಒಳಗಿನ ಮಾಂಸನ ಅಂದೈತಿ, ರಕ್ತನಂದ, ತೊಗಲನಂದ, ಮಾಂಸನಂದ, ರೋಮನಂದ ಎಲ್ಲ ಇವತ್ತು ನನ್ನ ಅದಾವ. ಇವನ್ನೆಲ್ಲ ತಕೊಂಡ್ರೆ ನೀ ಹೆಂಗ ಮಾಡ್ತೀಯ ಅಂದಳತ್ತ ಸನ್ಮುಖ. ನಾನು ನಾ ತಕ್ಕೋತಾನ, ನೀ ಏನು ಮಾಡ್ತೀಯ ಅಂತೇಳಿ ಸನ್ಮುಖನ ಕೇಳಿದಾಗ ಏನ್ ಹೇಳ್ತಾನ ಅವಾಗ ಸನ್ಮುಖ ನಕ್ಕೋತ ಹೇಳಿದತಿ, ತಾಯಿ ಜಗತ್ತದಾಗ ನೀನ ಶ್ರೇಷ್ಠ ನಾಕ್ ಹೋಗಬೇಡ. ಹಂಗ ರಕ್ತನಂದ, ತೊಗಲನಂದ, ಮಾಂಸನಂದ, ರೋಮನಂದನು ಅಂತದ ನಿನ್ನಲ್ಲಿ ಒಂದು ಬಾಂಧಿತ್ತಂದ್ರ ನಿನ್ನ ಯಾವ ಆಸ್ತಿ ನನಗ ಬ್ಯಾಡ ಅಂದತ್ತವ ಸನ್ಮುಖ. ಬ್ಯಾಡ, ನಿನ್ನ ಯಾವ ಆಸ್ತಿ ನನಗ ಬ್ಯಾಡ, ನಿನ್ನ ರಕ್ತ ತಗೋ, ಮಾಂಸ ತಗೋ, ರೋಮ ತಗೋ, ಎಲ್ಲಾ ತಗೋ, ನಿಂದ ತಗೊಂಡು ಎಲ್ಲಾ ಬಿಡತ್ ಹೇಳಿದಾಗ ಸನ್ಮುಖ ಏನ್ ಮಾಡ್ತಾನ, ರಕ್ತ ಉಗದ, ತೊಗಲು ಉಗದ, ಮಾಂಸ ಉಗದ, ರೋಮ್ ಉಗದ, ಎಲ್ಲಾ ಉಗದ ಬರೀ ಎಲಿವಿನ ಗಡಾರಾಗಿ ನಿತ್ತ ಬಿಟ್ಟು ಪಾರ್ವತಿ ಮುಂದೆ ಬರೇ ಎಲಿವಿನ ಗಡಾರಾಗಿ ನಿತ್ತ. ಅವಾಗ ನಿತ್ತಾಗ ಪಾರ್ವತಿ ವಿಚಾರ ಮಾಡ್ತಾನ, ಏ ನಾನು ಎಲ್ಲ ನಾ ತಕೊಂಡ್ರು ಸಹಿತ ಇವ್ ನಿತ್ತಾನಂದ ಬಳಕ ಇವನಕ್ಕಿಂತ ದೊಡ್ಡವ ಈ ಜಗತ್ತದಾಗ ಯಾರೂ ಇಲ್ಲ ತಿಳಿ ಸಾಷ್ಟಾಂಗ ನಮಸ್ಕಾರ ಹಾಕಿಳತ್ತ ಸನ್ಮುಖ. ಅವಾಗ ಪರಮಾತ್ಮ ಒಂದು ಆಶೀರ್ವಾದ ಮಾಡಿದತ್ತ ಅವಂಗ ಸನ್ಮುಖಗ, ಏ ಸನ್ಮುಖ ಈಗ ನನ್ನ ಸಂಬಂಧ ನೀ ಎಷ್ಟು ಕಷ್ಟಪಟ್ಟದ ಅಂದ್ರ ಈ ಎಲಿವಿನ ಗಾಡ ತಗೊಂಡ ನೀ ಹಿಂಗ ನಿಲ್ಲಬೇಡಪ್ಪ, ನಿನಗ 3 ಕಾಲ ಬ್ರಂಗೇಶ್ವರ ಅಂತೇಳಿ ನಾಮ ಕೊಡ್ತಾನಂತ ಹೇಳಿ ಪರಮಾತ್ಮ ಒಂದು ಆಶೀರ್ವಾದ ಮಾಡಿದತ್ತ ಸನ್ಮುಖಗ. ನೀ 3 ಕಾಲ ಬ್ರಂಗೇಶ್ವರವಾಗಿ ಉಳಿ ಜಗತ್ತದಾಗ ಯಾವೂರಾಗ ಉಳಿ, ಸೊಂಡೂರಾಗ. ಈಗ ಸದ್ದ ಸೊಂಡೂರಾಗ ಹೋಗಿ ನೋಡಿದ್ರು ನಿನಗೆ ಸಿಗತೈತಿ ವಿದ್ಯಾ. 3 ಕಾಲ ಬ್ರಂಗೇಶ್ವರ ಅಂತೇಳಿ ಈಗ ಸದ್ದ ಎಲಿವನ ಗಡಾರಾಗಿ ನನ್ನ ಗಂಡನ್ನು ವಂಶ ಅಲ್ಲಿ ಸಿಗತೈತಿ. ಅಲ್ಲಿ ನಿನ್ನ ಹೆಣ್ಮಕ್ಳು ಹೋಗಂಗಿಲ್ಲ, ಜೇರ ಕಡ್ತ ನಿನ್ನ ಹೆಣ್ಮಕ್ಳು ಹೋದ್ರ ಅಂದ್ರ ಅಲ್ಲಿ 7 ಜನ್ಮದ ಪಾಪ ನಿನ್ನ ಸುತ್ತ ಬಂದೈತಿ, ಅದಕ್ಕೆ ನಿನ್ನ ಹೆಣ್ಮಕ್ಳು ಹೋಗಂಗಿಲ್ಲ. ಹಂಗ ನಿನ್ನ ಗಂಡನ್ನು ವಂಶ ಎಲ್ಲಿ ಐತಿ ಅಂತ ಕೇಳಿದಿ. ಹಂಗ ಸೊಂಡೂರಾಗ ನಮ್ಮ ಅಪ್ಪ ಈಗ ಎಲಿವನ ಗಡಾರಾಗಿ 3 ಕಾಲ ಬ್ರಂಗೇಶ್ವರ ಆಗಿ ನಿತ್ತಾನು. ಗಂಡಿನ ಕೂಡ ನಾ ಹೇಳಿ ತೋರಿಸೇನಿ. ಹಂಗ ನಿನ್ನ ರಕ್ತ, ತೊಗಲ, ಮಾಂಸ, ರೋಮ ತಗೊಂಡ ಒಟ್ಟ ನಮ್ಮ ಅಪ್ಪನ ಕೂಣಿ ಇರಬಾರ್ದು, ನಮ್ಮ ಜೀವಾತ್ಮ ಅನ್ನುವಂತ ನಿನ್ನ ಒಳಗಿರಬಾರ್ದು, ಎಲ್ಲೂ ಅನ್ನುವಂಥದ್ದು ಒಳಗೆ ತಗೊಂಡಿರಬಾರ್ದ. ಹಂಗ ನಿನ್ನ ರಕ್ತ, ತೊಗಲ, ಮಾಂಸ, ರೋಮ ತಗೊಂಡ ನಿಮ್ಮವ್ವ ಇಲ್ಲೇ ಕೂತಾಳು, ಇಂಥ ಊರಾಗ ಕೂತಾಳು ಅಂತ ಹೇಳ. ನಿಮ್ಮವ್ವ ಎಲ್ಲಿ ಗ್ವಾಳಿಯಾಗಿ ಕೂತಾಳ. ಯಾಕಂದ್ರೆ ಎಲಿವನ ಗಡಾರಾಗಿ ನಮ್ಮ ಅಪ್ಪ ಈಗ ಸದ್ದ ಗಂಡನು ವಂಶ ಅಲ್ಲಿ ನಿತ್ತೈತಿ. ನೀ ಏನು ಹೇಳಿದಿ, ನಮ್ಮವ್ವನ್ನ ಎಲ್ಲ ವಸ್ತು ಬಿಟ್ಟ, ರಕ್ತ, ತೊಗಲ, ಮಾಂಸ, ರೋಮ ಬಿಟ್ಟ ನಿಮ್ಮ ಅಪ್ಪ ಎಲ್ಲಿ ನಿತ್ತಾನಂತ ಕೇಳಿದಿ. ಈಗ ಸದ್ದ ಸೊಂಡೂರಾಗ ನಮ್ಮ ಅಪ್ಪ ಎಲಿವನ ಗಡಾರಾಗಿ ನಿತ್ತಾನು. ಹಂಗ ನಿಮ್ಮವ್ವ ಎಲ್ಲಿ ನಿತ್ತಾಳ ಹೇಳಿ ಹಾಡ್ತಾಳ. ತಮ್ಮ ಶಾನೆ ಅದಾಳ, ಹೇಳಿ ಹಾಡ್ತಾಳ ಅಂದೇನ ನಡಿಲಿ. ಯಾಕಂದ್ರ ಮುಗಿತನ ಕೇಳ ಖರೆ, ಮುಗಿತನ ಕೇಳ ಖರೆ ಏನ್ ಕೇಳ್ತಾಳ,
ಬರೇ ನಂದು ಶರೀರ ದ್ವಾಡದೈತಿ ಶರೀರ ದ್ವಾಡದೈತಿ ನನ್ನ ತೊಗಲು ಹೆಚ್ಚತಾಳ ನನ್ನ ತೊಗಲು ಹೆಚ್ಚೈತಿ ನನ್ನ ತೊಗಲು ಹೆಚ್ಚೈತಿ ಚರ್ಮ ಹತ್ತಿದ್ರ ಮ್ಯಾಲ ಅದನ್ನ ಯಾರ ಮಾಡ್ಯಾರ ನಿನಗೆ ಏನಾರ ಗೊತ್ತೈತೇನ ಯಾರು ಮಾಡ್ಯಾರ ಈ ಶರೀರ ಸಜ್ಜ ಮಾಡಿದವ ಯಾರದಾರ ಬಿಂಬದ ಮಾಡಿಕೆಯು ಹೌದ ಸಾಧ್ವಿ ಬಿಂಬದ ಮಾಡಿಕೆಯು ಮಾಡಿಟ್ಟಿನಾದೆ ಹೌದ ಹೌದ ಬ್ರಹ್ಮ ಕುಂಬಾರ ಮಾಧವನಾದೆ ತಿಳಿತಾನ ಬಿಂಬದ ಹೌದು. ಮಾಡಿಕೆಯು ಮಾಡಿಟ್ಟಿನಾದೆ ಹೌದ ಹೌದ ಬ್ರಹ್ಮ ಕುಂಬಾರ ಮಾಧವನಾದೆ ಅದಕ್ಕ ಬ್ರಹ್ಮ ಕುಂಬಾರನಿಂದ ಬ್ರಹ್ಮ ಕುಂಬಾರನಿಂದ ಸಜ್ಜ ಆಗೈತಿ ಅದು ಹೆಂಗ ಯಾವ ಗಡಿಗೆ ಯಾವ ಗಡಿಗೆ ಇದು ನೋಡ್ ತಮ್ಮ ಮಶಿಬನಾಳ ಗಡಿಗೆ ಮಸೀಬನಾಳ ಗಡಿಗೆ ಸದ್ದು ಮಾಡ್ಯಾನ ನಮ್ಮ ಅಪ್ಪ ಸಜ್ಜ ಮಾಡ್ಯಾನ ಹೌದ ಹೌದ್ರಿ ಮೊದಲ ಅದಮ್ಮನ ಹುಟ್ಟಿಸ್ಯಾನ ಹೌದ ಹೌದ್ರಿ ಅದಮ್ಮನ ಎಡಕಡೆ ಎಡಗಡಿ ಎಡಕಿನ ಎಲ್ಲೂ ತಗದ ಹಿಂದಾಗಡೆ ನಿನ್ನ ಹುಟ್ಟಿಸ್ಯಾನ ಹೌದ ಹೌದ್ರಿ ಯಾರದಿಂದ ಯಾರದಿಂದ ಅದಕ್ಕ ಬಲಕ ಬಲ ಅಂದಾರು ಎಡಕ ಎಡನ ಅಂದಾರು ವಿದ್ಯಾ ಬಲಕ್ ಬರಂಗಿಲ್ಲ ಇದು ಬಲಕ್ ಬಲದ ಸಮಾನಿ ಆಗಂಗಿಲ್ಲ ಇಲ್ಲ ಯಾವತ್ತಿದ್ರು ಎಡ ಎಡನ ಹೆಂಗ ಎಡ ಹೆಂಗ ಈಗ ಸದ್ದ ನೋಡ ಒಂದು ಮದುವೆ ಆಗಬೇಕಾದ್ರು ಮದುವೆ ಆಗಬೇಕಾದ್ರೆ ಏನ್ ಮಾಡಿರ್ತಾರು ಏನ್ ಮಾಡಿರ್ತಾರು ನಾ ಬಲಕ ಈಕಿ ಎಡಕ 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 ಅಲ್ಲಾದ್ರು ಬಲಾನ ಇಲ್ಲಿ ಎಡನ ಹೌದ ಹೌದ್ರಿ ಮತ್ತ ಈಗ ಸದ್ದ ಈಕಿನ ಮದುವೆ ಕರ್ಕೊಂಬನ್ಯ ತಿಳ್ಕೊತಮ್ಮ ಈಕಿನ ಮದುವೆ ಕರ್ಕೊಂಬನ್ಯ ಅಂದ್ರ ಈಕಿನಂದ ಹೆಣ್ಣು ಹೆಚ್ಚ ಎಡ ಹೆಚ್ಚ ನಾಕೈತ್ಯಾಳ ಹೌದ ಹೌದ್ರಲ್ಲ ಎಡನಂದ ಹೆಚ್ಚ ಹೆಣ್ಣು ಹೆಚ್ಚ ನೀ ಅಂದೆ ಅಂದ್ರ ಮದುವೆ ಆಗಿ ನಾವ್ ಹಸುವಾಗಿ ನಿನ್ನ ಕರ್ಕೊಂಬನ್ಯ ಅಂದ್ರ ಈಗ ಸದ್ದ ಏನ್ ಮಾಡ್ತಿರ್ತಾಳ ಒಳಗ ಕಾಲ ಹಾಕಿ ಬರೋದಿರ್ತೈತಿ ಈಕಿ ವಿದ್ಯಾ ಹೌದು ಈಗ ಸದ್ದ ಒಳಗ ಕಾಲ ಹಾಕಿ ಬಾ ಅಂದ ಪೆಟ್ನ ಹಿರಿಯಾರು ಏನ್ ಹೇಳ್ತಾರು ಏ ತಂಗಿ ಏ ತಂಗಿ ಶುಭ ಅನ್ನುವಂಥದ್ದು ಬಲಗಾಲ ಹಾಕಿ ಒಳಗ ಬಾರ ವಿದ್ಯಾ ಅಂತಾರ ಹೌದ ಹೌದ್ರಲ್ಲ ಅವಾಗ ಈಕೆ ಏನ್ ಮಾಡ್ತಾಳು ಏನ್ ಮಾಡ್ತಾಳ ಹಿರಿಯರ ಮಾತು ಕೇಳಿ ಬಲಗಾಲ ಹಾಕಿ ಒಳಗ ಬರ್ತಾಳ ಹೌದ ಆ ಟೈಮ್ದಾಗ ನೀನ್ ಬಲಗಾಲ ಹಾಕಿ ಒಳಗ ಬಂದಳ ಅಂದ್ರ ಹಿರಿಯಾರು ಏನಂತಾರ ಏನತ್ತಾರ ಏ ತಮ್ಮ ಶುಭ ಆಕತಿ ನೀನು ವಿಚಾರ ಮಾಡಬೇಡ ಅಂತಾರ ಹೌದ ಹೌದ್ರಿ ತಪ್ಪ ಎಲ್ಲಾರ ಇದು ಮಶಿಬನಾದ ಎಡಗಾಲ ಉಗಿತಂದ್ರ ಏನಂತಾರ ಏನತ್ತಾರು ಏ ತಮ್ಮ ಹತ್ತಿನ ಕಡಗಾಲ ಕರ್ಗಾಲಿಗೇಡಿ ಕರಗಾಲಿಗೇಡಿ ಬಂದು ನಿನ್ನ ಮನೆ ಹತ್ತಿ ಐತಿ ಹೌದ ಹೌದ್ರಿ ನಾಳೆ ತಮ್ಮ ಸೋಡ್ ಚೀಟಿನ ಅಂತಾರ ಇದು ಸುತ್ತಾಗಂಗಿಲ್ಲ ಇದು ಮಶಿಬನಾದ ಸೂತ ಆಗಂಗಿಲ್ಲ ತಮ್ಮ ಹೌದ ಹೌದ್ರಿ ಇದನ್ನ ಕಳ್ಸುನು ಮತ್ತೊಂದು ತರನು ಅಂತ ವಿಚಾರ ಮಾಡ್ತಾರ ಹೌದು ಹಂಗ ನಿನ್ನ ಎಡಯವಾಗೂ ಹೆಚ್ಚಾಗಂಗಿಲ್ಲ ಹೌದ ಹೌದ್ರಿ ಹಂಗ ನನ್ನ ಪರಮಾತ್ಮ ಅಂದ್ರೆ ಹೆಚ್ಚಿನ ಅವದಾನು ಬಲ ಅಂದ್ರೆ ಹೆಚ್ಚಿಂದ ಐತಿ ಗಂಡ ಅಂದ್ರೆ ಶ್ರೇಷ್ಠ ಐತಿ ಹೆಣ್ಣಂದ್ರ ನಿಂದ ಹಿದ್ದಾಗಡೆ ಐತಿ ಅದಕ್ಕ ತಮ್ಮ ಬಿಸಲಾಗ ತಗದಾಳ ಏನತ್ತ ಯಾವ್ರವ ಹೆಚ್ಚಿಗೆದಾಳವ್ವ ಹೆಚ್ಚಿಗೆದಾಳ ಅಂತ ಕೇಳಾಕೈತ್ಯಾಳ ನಾವೊಂದು ಕೇಳ್ಬೇಕಂತ ತಮ್ಮ ಎಲ್ಲಿದಾಳ ನಿಮ್ಮವ್ವ ಹೆಚ್ಚಿಗೆ ಎಲ್ಲಿದಾಳ ಏತಮ್ಮ ಏನಂತಿ ಮಾಸ್ತರ ನಾವೊಂದು ಕೇಳ್ಬೇಕಂತನ ಕೇಳ ಬಿಡ್ಬ್ಯಾಡಿಕಿನ ಸೀರೆ ಅಂತ ದುಡ್ಡಾಡಿ ಹೆಣ್ಮಗಳು ಎಂತದ ನಾನು ಏನ ಪಕ್ಕ ನೋಡಿಲ್ಲ ನೀ ಚಲೋ ನೋಡಿದಂಕ ಅಂತಿ ಆ ಸೀರೆಗೆ ನೀರಿಗೆ ಎಸ್ಬಿದ್ದಾವು ಹೌದಲ್ಲ ಕರೆ ಐತಿ ಮಾಸ್ತರ್ ನೀವು. 7 ಪದರತ್ ಬಂದಿ ಹಾ ಹಾ ಈ ಶರೀರ ಮೇಲಿಂದ ಹೇಳಬೇಡ ನನಗ ಹೌದು ಈ 7 ಪದರ ಚರ್ಮ ಆಗಬೇಕಾದ್ರೆ ಯಾವ್ಯಾವ ಆಗ್ಯಾವು ಯಾಕಂದ್ರ ಹೌದ ಹೌದ್ರಿ ಸೀರೆಗೆ ನೀರಿಗೆ ಎಷ್ಟು ಬಿದ್ದಾವು ನೋಡುನು ಏನು ಹೇಳತ್ತ ಯಾ ಸೀರೆ ತಗೊಂಡು ಬರ್ತಾಳನು ಅಂತ ನೋಡ್ಬೇಕಾಗೈತಿ ಹೌದ ಹೌದ್ರಲ್ಲ ಮುಂದಿನ ಬಾಳ ಬಾಳ ಕೇಳಾಕೈತಾಳ ತಮ್ಮ ನಡೀಲಿ ಸಣ್ಣ